ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ವಿಚಿತ್ರಕಾಲಂ ಅನಿಷ್ಟಮೂಲಂ ಸದಾಶಯಂ ನಾಮ ನಾಶಮಶೇಷಜಾಲಂ ಪರದ್ರವ್ಯಭೋಗಾದ್ ಅನೇಕದಾರ ಸ್ವತಂತ್ರದೇಶೇ ಸತಾಂ ವಿನಾಶಂ. Now the time is very peculiar and not good for good. We want others' money, others' wife, others' property in this independent country to kill the nobleness. ವಿಚಿತ್ರ ಕಾಲಂ, ಈ ಕಾಲ ಭಾರಿ ವಿಚಿತ್ರವಾಗಿದೆ. ಅನಿಷ್ಟ ಮೂಲಂ, ಎಲ್ಲ ಅನಿಷ್ಟಗಳಿಗೂ ದಾರಿ ಮಾಡಿಕೊಡ್ತಾ ಇದೆ. ಸದಾಶಯಂ ನಾಶಂ ಅಶೇಷ ಜಾಲಂ, ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಚಿಂತನೆ ಆಗುವುದನ್ನು ನಾಶಂ ಅಶೇಷ ಜಾಲಂ, ನಾಶ ಮಾಡುವುದಕ್ಕೆ ಅನೇಕ ಮಟ್ಟದ ಜಾಲಗಳೇ ನಡೀತಾ ಇದೆ. ಪರದ್ರವ್ಯ ವೈಭೋಗಾದ್ಯನೇಕ ದಾರ, ಬೇರೆಯವ್ರ ವಸ್ತು, ಬೇರೆಯವ್ರ ಹಣ, ಬೇರೆಯವ್ರ ಪ್ರಾಪರ್ಟಿ, ಬೇರೆಯವರ ಹೆಂಡತಿ, ಬೇರೆಯವರ ಮಕ್ಕಳು ಎಲ್ಲ ಬೇರೆಯವ್ರದ್ದೇ ಬೇಕು. ಬಿಟ್ರೆ ದೇಶ ಮಾತ್ರ ಸ್ವತಂತ್ರ. ಸತಾಂ ವಿನಾಶಂ, ಒಳ್ಳೆಯ ವ್ಯಕ್ತಿಗಳಿಗೆ ಒಳ್ಳೆಯತನಕ್ಕಿಲ್ಲಿ ಯಾವುದೇ ಬೆಲೆ ಇಲ್ಲ. ನ್ಯಾಯಾದಿ ಧರ್ಮೇಶು ಸತಾಂಚ ಜೀವನಂ ಪರೋಪಕಾರಂ ಸಹಜೀವನಂಚ ದೈವಾದಿಭಾವಂ ಪರಮಾರ್ಥ ಚಿಂತ ತಥೋಪಿ ಮೂಢ ಪ್ರವಹಂತಿ ಪೀಡಾ. Noble people always think about helping others, living in the right path, God-fearing, benevolent to the people, so on and so forth. But still, bad people attack on them like flood. ನ್ಯಾಯಾದಿ ಧರ್ಮೇಶು ಸತಾಂಚ ಜೀವನಂ, ಸತಾಂ ಸಜ್ಜನರ ಜೀವನವು ನ್ಯಾಯ, ಧರ್ಮ, ಕರ್ಮ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಪಾಪ. ಇದ್ರ ಮಧ್ಯೆ ಪರೋಪಕಾರ ಬೇರೆ. ಬಂದವ್ರಿಗೆ, ಕಷ್ಟ ಅಂದವರಿಗೆ ಹೆಲ್ಪ್ ಮಾಡಿಕೊಂಡು, ಅವರೆಲ್ಲೂ ಹೇಳ್ಕೊಳ್ಳೋದಿಲ್ಲ, ಆದ್ರೆ ಮಾಡ್ತಾ ಬದುಕ್ತಾ ಇರ್ತಾರೆ. ಸಹಜೀವನಂಚ ಸಹನಾವತು ಸಹನೋಬನತ್ತು, ಒಟ್ಟಿಗೆ ಬದುಕೋಣ, ಒಟ್ಟಿಗೆ ಬೆಳೆಯೋಣ ಅಂತ ಹೇಳ್ಕೊಂಡು ಹಾವುಗಳನ್ನು ಸಾಕ್ತಿರ್ತಾರೆ ಪಾಪ. ಗೊತ್ತಾಗೋದೇ ಇಲ್ಲ ಅದು ಹಾವು ಯಾವುದು. ದೈವಾದಿಭಾವಂ, ಇದ್ರ ಮಧ್ಯೆ ದೇವರ ಪೂಜೆ ಪುನಸ್ಕಾರ ಚಿಂತನೆ ಅದು ಇದು ಮಾಡ್ಕೊಂಡು ಕೂತಿರ್ತಾರೆ. ಪರಮಾರ್ಥ ಚಿಂತ, ಈ ಜನ್ಮವೇ ಸಾಕಪ್ಪ ಭಗವಂತ, ಮುಕ್ತಿ ಕೊಡು ಅಂತ ಕೇಳ್ಕೊಂಡು ಅವ್ರ ಪಾಡಿಗವರಿದ್ರೂ ಕೂಡ ತಥೋಪಿ ಮೂಢ, ಹಾಗಿದ್ರೂ ಕೂಡ ಮೂಢರು ಬಂದು ಪ್ರವಹಂತಿ ಪೀಡ, ಏನಾರು ಉಪದ್ರವ ಕೊಟ್ಟು ಅವ್ರನ್ನ ಸಾಯಿಸಿ ಹಿಂಸಿಸಿ. ಯಾಕೆಂದ್ರೆ ಸೈಲೆಂಟ್ ತಾನೆ. ಹುಲಿ ಸಿಂಹನಾರು ತಿಂತಾರ, ಕುರಿ ಕೋಳಿನೇ ತಿನ್ನೋದು. ತಥೋಪಿ ಮೂಢ ಪ್ರವಹಂತಿ ಪೀಡ, ಮೂಢರು ಅಯೋಗ್ಯರು ಬಂದು ಪೀಡೆಯನ್ನು ಪ್ರವಾಹದಂತೆ, ಅಟ್ಯಾಕ್ ಆನ್ ದೇಮ್ ಲೈಕ್ ಫ್ಲಡ್, ಪ್ರವಾಹ ಬಂದಂಗೆ ಬಂದು ಪಾಪ ಅವ್ರನ್ನೆಲ್ಲ ಕೊಚ್ಕೊಂಡು ಹೋಗ್ತಾರೆ. ಎಲ್ಲ ಕಾಲದಲ್ಲೂ ಇತ್ತು, ಈ ಕಾಲದಲ್ಲೂ ಇದೆ. ಸದ್ಗುರುಂ ಸಂವಿದಾಚಿಂತ್ಯ ಪಾರಂ ದುಃಖ ಪರಂಪರಾಂ, ಗುರು ಬೋಧಾದಿ ಸಂಚಿಂತ್ಯ ನಾಶಂ ದುಃಖಂ ಪ್ರಯತ್ನತಃ. ತುಂಬ ದುಃಖ ಆಗಿದ್ರೆ ಇಂಥ ಸಮಯದಲ್ಲಿ ಸದ್ಗುರುಂ ಸಂವಿದಾಚಿಂತ್ಯ, ಥಿಂಕ್ ಆಫ್ ಯುವರ್ ಗುಡ್ ಗುರು and get liberated of pain. Think of his speech and realize and rethink his speech. Rethink it and fade out of your pain. ಸದ್ಗುರುಂ ಸಂವಿದಾಚಿಂತ್ಯ, ಸದ್ಗುರುವನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರು. ಪಾರಂ ದುಃಖ ಪರಂಪರಾಂ, ನಿಂಗೆ ಎಷ್ಟೇ ಕಷ್ಟ ಇದ್ರೂ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು, ಹೊರಗಡೆ ಬರಬಹುದು. ಗುರು ಬೋಧಾದಿ ಸಂಚಿಂತ್ಯ, ಗುರುಗಳು ಹೇಳಿದ ವಿಷಯವನ್ನು ಚಿಂತನೆ ಮಾಡ್ತಾ ಇರು. ನಾಶಂ ದುಃಖಂ ಪ್ರಯತ್ನತಃ, ಆ ಮೂಲಕ ನಿನ್ನ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಸದಾ ಸದ್ಗುರುಮಾರಾಧ್ಯ ಚಿಂತನಂ ಸತ್ಯದರ್ಶನಂ, ಸುಮಾರ್ಗೇ ಗತಿ ಸಂಸ್ಕಾರ ಗುರುರೇವ ಸದಾಶಿವ. ಆಲ್ವೇಸ್ ಥಿಂಕ್ ಆಫ್ ಎಕ್ಸಲೆಂಟ್ ಗುರು and think on the real truth of life. Good path itself is good character, and good guru is next to God. ಸದಾ
ಸದ್ಗುರು ಮಾರಾಧ್ಯ, ಒಳ್ಳೆಯ ಗುರುಗಳನ್ನು ಯಾವಾಗಲೂ ಪೂಜೆ ಮಾಡುತ್ತಾ ಇರಬೇಕು. ಚಿಂತನಂ ಸತ್ಯದರ್ಶನಂ, ಹಾಗೆ ಮಾಡ್ತಾ ಮಾಡ್ತಾ ಸತ್ಯ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು. ಸುಮಾರ್ಗೇ ಗತಿ ಸಂಸ್ಕಾರ, ಒಳ್ಳೆಯ ದಾರಿಯಿಂದ ಒಳ್ಳೆಯತನದಿಂದ ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಳ್ಬೇಕು. ಹಾಗಾದಾಗ ಗುರು ನಿನಗೆ ದೇವರಾಗಿ ಕಾಣುತ್ತಾನೆ. ಸದಾ ದುರ್ಗುಣ ಸಂಪನ್ನ ಪರದ್ರವ್ಯಾದಿ ಚಿಂತಕ, ಪ್ರವೃತ್ತೆ ಲಬ್ಧ ಕುಜ್ಞಾನೆ ಸದಾಂ ಪೀಡಯತಿ ಸದಾ. Inculcation of all bad qualities, greedy of others' properties. They have all bad qualities by birth and they ruin themselves and thereby they ruin the decency always. ಸದಾ ದುರ್ಗುಣ ಸಂಪನ್ನ, ಯಾವಾಗಲೂ ದುರ್ಗುಣದಿಂದ ಇದ್ದವಂಥ ವ್ಯಕ್ತಿ ಪರದ್ರವ್ಯಾದ ಚಿಂತಕ, ಬೇರೆಯವ್ರ ವಸ್ತುಗಳನ್ನೇ ಕದ್ದು ಎಲ್ಲಿ ಸಾಧ್ಯವೋ ನೋಡಿ ಕದಿಯೋಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಪ್ರವೃತ್ತಿ ಲಬ್ಧ ಕುಜ್ಞಾನ, ಇದ್ರ ಮಧ್ಯೆ ಕೆಟ್ಟ ಬುದ್ಧಿ ಬೇರೆ ತಿಳ್ಕೊಂಡಿರ್ತಾನೆ. ಸಹಜವಾಗಿ ಇವನಿಗೆ ಬಂದುಬಿಡುತ್ತೆ, ಯಾಕೆಂದರೆ ಇವರು ಅದನ್ನೇ ಗಮನಿಸ್ತಾ ಇರ್ತಾರಲ್ಲ. ಅದರಿಂದ ಇವರಿಗೆ ಕೆಟ್ಟ ಬುದ್ಧಿ ಅಂದರೆ ಹುಟ್ಟಿನಿಂದೇ ಬಂದಿರುತ್ತೆ, ಬೈ ಬರ್ತ್. ಸದಾಂ ಪೀಡಯತಿ ಸದಾ, ಇವ್ರ ಉದ್ದೇಶ ಏನು ಅಂತಂದರೆ ಒಳ್ಳೆಯವ್ರನ್ನ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಹೆಂಗೋ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡಿ ಅವ್ರ ಪಾಡ್ಗೋರು ಇರ್ತಾರಲ್ಲ, ಅವ್ರದನ್ನ ಹೊಡೆದು ಬಡ್ದು ಚೆಚ್ಚಿ ಸದಾಂ ಪೀಡಯತಿ ಸದಾ, ಒಳ್ಳೆಯವ್ರನ್ನ ಪೀಡೆ ಕೊಡೋದೇ ಇವರ ಉದ್ದೇಶ ಆಗಿರುತ್ತೆ. ಆ ಮೂಲಕ ಮಜಾ ಮಾಡೋಕ್ಕೆ ಯಾವುದೋ ರೊಕ್ಕ ಎಲ್ಲವೊಂದು ಜಾತ್ರೆ ಅಷ್ಟೆ, ಈ ಥರ ಬದುಕಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ದುರ್ಜನಾದೇವ ದೌರ್ಭಾಗ್ಯಂ ರಾಷ್ಟ್ರಪೀಡನ ಕಾರಣಂ, ಸದಾಂ ವಂಚಿತಮರ್ಥೇಶು ದುರ್ಭೋಗಂ ಮಾತೃಕಾಮಕ. ಬ್ಯಾಡ್ ಫೇಟ್ ಈಸ್ ಡ್ಯೂ ಟು ದ ಬ್ಯಾಡ್ ಪೀಪಲ್ who ruin the state. They misuse the good person's money or their property and they never hesitate to sex with the mother. ದುರ್ಜನಾದೇವ ದೌರ್ಭಾಗ್ಯಂ, ಈ ದೇಶದ ದುರ್ಗತಿ ಇದು ಹಾಳಾಗ್ತಿರೋದಕ್ಕೆ ದುರ್ಜನರೇ ಕಾರಣ. ರಾಷ್ಟ್ರಪೀಡನಂ, ದೇಶ ಅಭಿವೃದ್ಧಿ, ಮಾನ ಮರ್ಯಾದೆ ಬದುಕಬೇಕು, ದೇಶ ಅಭಿವೃದ್ಧಿ ಬೆಳಿಬೇಕು, 10 ವರ್ಷದ ನಂತರ ಹೀಗಿರಬೇಕು, ಕನಸುಗಳು ಯಾವುದೂ ಇಲ್ಲ. ಹೊಡಿಬೇಕು, ಚೆಚ್ಚಬೇಕು, ತಿನ್ನಬೇಕು, ಮಜಾ ಮಾಡಬೇಕು. ಸತಾಂ ವಂಚಿತಮರ್ಥೇಶು, ವಂಚನೆ ಮಾಡಿದ ಹಣದಿಂದ ಒಳ್ಳೆಯವರ ಹಣವನ್ನು ವಂಚಿಸಿ ಅದರ ದುಡ್ಡನ್ನು ಕೂಡ ಇವರು ಮಜಾ ಮಾಡ್ಕೋಬೇಕು. ಎಷ್ಟುವರೆಗೆ ಅಂತಂದರೆ ದುರ್ಭೋಗಂ ಮಾತೃಕಾಮಕ, ಸಿಗುತ್ತೆ ಅಂತಂದರೆ ತಾಯಿಯನ್ನು ಇವರು ಸೆಕ್ಸ್ ಮಾಡದೆ ಬಿಡುವುದಿಲ್ಲ. ಅಂತಹ ಕೆಟ್ಟ ಮನುಷ್ಯರು ಈ ನಾಡಿನಲ್ಲಿ ಬೆಳೀತಾ ಇದ್ದಾರೆ. ದುಷ್ಟವಂಚಕ ಸಂತಾನಂ ಆವಿರ್ಭವತಿ ಸರ್ವದಾ, ಸಂಹಾರೇ ದೇಶಕಾಲೇಪಿ ಪುನರಾಯಾತಿ ಕಶ್ಚನ. ಬ್ಯಾಡ್ ಪೀಪಲ್ rebirth frequently. Even if we kill for the time being, some other will get rebirth and again during the course of time. Some other will get rebirth and again during the course of time. ದುಷ್ಟ ವಂಚಕ ಸಂತಾನ, ಈ ದುಷ್ಟರದ್ದು ವಂಚಕರ ಸಂತಾನ ಆವಿರ್ಭವತಿ ಸರ್ವದ, ಯಾವಾಗಲೂ ಬರ್ತಾನೆ ಇರ್ತಾರೆ. ಸಂಹಾರೇ ದೇಶಕಾಲೇಪಿ, ಎಷ್ಟು ಜನನ ಕೊಂದರೂ ಕೂಡ ಪುನರಾಯಾತಿ ಕಶ್ಚನ, ಮತ್ತೊಬ್ಬರು ವಂಚಕರ ಸಂತಾನ ಬೆಳಿತಾನೆ ಇರ್ತದೆ. ಇದು ಮುಗಿಯದ ಕತೆ. ಒಳ್ಳೆಯವ್ರನ್ನ ಪೀಡೆ ಮಾಡೋದೇ ಇವ್ರ ಉದ್ದೇಶ. ಜ್ಞಾನ ವಿಜ್ಞಾನ ತತ್ಸರ್ವಂ ಕರತಲಾಮಲಕೆ ಕೃತಂ, ಆತ್ಮಜ್ಞಾನಾನುಸಂಧೇಪಿ ಪ್ರಾರಬ್ಧಂ ನ ವಿಮುಚ್ಯತೆ. Those who are good in excellent skill, science or silence, softness, etc., always thinking good, but unfortunately past sin don't leave. ಜ್ಞಾನ ವಿಜ್ಞಾನ ತತ್ಪರ ಎಲ್ಲ ಆಗಿರ್ತಾರೆ, ಸಖತ್ ನಾಲೆಡ್ಜ್ ಇರುತ್ತೆ, ಎಲ್ಲ ಕರತಲಾಮಲಕ ಮಾಡ್ಕೊಂಡಿರ್ತಾರೆ, ಆತ್ಮಜ್ಞಾನಾನುಸಂಧರಾಗಿರ್ತಾರೆ, ಅನುಸಂಧ ಮಾಡ್ತಾ ಇರ್ತಾರೆ. ಆದರೂ ಕೂಡ ಪ್ರಾರಬ್ಧವು ಅವರನ್ನು ಬಿಡುವುದಿಲ್ಲ. ಕರ್ಮ ಮಾಡಿದ್ದಷ್ಟು ತೀರೋ ತನಕ ಎಷ್ಟೇ ಒಳ್ಳೆಯವರಾದರೂ ಅನುಭವಿಸಲೇಬೇಕು.
ಕೆಟ್ಟ ಜನರ ಮಧ್ಯೆನೇ ಬದುಕಬೇಕು, ಬೇಡ ಅಂದ್ರೆ ಬಿಟ್ಟು ಹೋಗೋಕ್ಕಾಗಲ್ಲ. ವ್ಯವಸ್ಥಾಪಕ ಸರ್ವತ್ರ ಪರದ್ರವ್ಯೇಶು ದಾಹಿನಂ ಕಾಲಂ ನಿರೀಕ್ಷಿ ತತ್ಸರ್ವಂ ಸ್ವಾಹಾವಿತ್ತಂ ಸ ಬಂಧುಭಿಃ. Most of the managers are always greedy on others' property. They investigate others' property with their family, observing time. They investigate others' property, they scrutinize others' property, and by observing the time, they want to grab it like Bakasura. ವ್ಯವಸ್ಥಾಪಕ ಸರ್ವತ್ರ, ವ್ಯವಸ್ಥಾಪಕರು ಅಂತಿರ್ತಾರಲ್ಲ, ಅವರು ಯಾವಾಗಲೂ ಪರದ್ರವ್ಯೇಶದಾಹಿನಂ, ಬೇರೆಯವರ ವಸ್ತು ಬೇರೆಯವರ ದನ ಕನಕವನ್ನು ನೋಡಿಕೊಂಡೇ ಕಾಯ್ತಾ ಇರ್ತಾರೆ. ಕಾಲಂ ನಿರೀಕ್ಷೆ ತತ್ಸರ್ವಂ, ಸಮಯ ನೋಡಿ ತತ್ಸರ್ವಂ ಸ್ವಾಹಾವಿತ್ತಂ, ಎಲ್ಲ ಸ್ವಾಹ ಮಾಡುತ್ತಾರೆ, ನುಂಗಿಬಿಡುತ್ತಾರೆ. ಅವರೊಬ್ಬರೇ ನುಂಗೋದಿಲ್ಲ, ಸಬಂಧುಭಿಹಿ, ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಸಮಯ ನೋಡಿ ಬಕಾಸುರ ಥರ ಎಲ್ಲವನ್ನ ನುಂಗಿ ನೆಕ್ಕಿ ನೀರು ಕುಡಿಯುತ್ತಾರೆ. ಅನ್ಯವಿತ್ತೇ ಸದಾ ಮಗ್ನಃ ಪಾರುಪತ್ಯ ಪ್ರಬಂಧಕಃ ಸಕಾಲಂ ವೀಕ್ಷಿ ಸರ್ವತ್ರ ಸರ್ವಂ ಖಾದತಿ ಕಾಲವತ್. Administration authority is most of the cases desire with others' assets. They eat everything with their family during the course of time by scrutinizing, by observing the time. When time comes, they consume like anything, like kalavat. How the time passes, how the time consumes everything, like that they also consume everything. ಅನ್ಯವಿತ್ತೇ ಸದಾಮಗ್ನಃ ಪಾರಪತ್ಯ ಪ್ರಬಂಧಕ. ಈ ಪಾರ್ಪತ್ಯದಾರರು ಪ್ರಬಂಧಕರು ಅಂತಿರ್ತಾರೆ. ಅವರು ಬೇರೆಯವರ ಹಣ, ಬೇರೆಯವರ ಅವಕಾಶ, ಬೇರೆಯವರ ದುಡ್ಡು, ಬೇರೆಯವರ ಪ್ರಾಪರ್ಟಿ, ಬೇರೆಯವರ ಆಸ್ತಿಯ ಬಗ್ಗೆನೇ ನೋಡ್ತಾ ಇರ್ತಾರೆ. ಸದಾಮಗ್ನಃ ಸಕಾಲಂ ವೀಕ್ಷ ಸರ್ವತ್ರ, ಒಳ್ಳೆ ಟೈಮ್ ನೋಡಿ, ಸುಮ್ಮನೆ ದಬಕ್ಕಂತ ಹೇಸ್ಟ್ ಈಸ್ ವೇಸ್ಟ್ ಮಾಡಲ್ಲ. ಅವರು ನಿಧಾನವಾಗಿ ನೋಡಿಕೊಂಡು ಸಕಾಲ ನೋಡಿ, ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಸರ್ವಂಕಾದತಿ ಕಾಲವತ್ತು, ಕಾಲ ಹೇಗೆ ನಮ್ಮ ಕಳೆದು ಹೋಗ್ತಾ ಇರುತ್ತೋ ಅದೇ ರೀತಿ ಇವರು ಕೂಡ ಎಲ್ಲ ಬೇರೆಯವರು ಸವತ್ತನ್ನು ನುಂಗಿ ನೆಕ್ಕಿ ನೀರು ಕುಡಿತಾರೆ, ಗೊತ್ತಾಗೋದೇ ಇಲ್ಲ. ಅನ್ಯ ದ್ರವ್ಯೇಶು ಆಸಕ್ತೆ ನಿಯಮಾನ್ ಉಲ್ಲಂಘ್ಯ ಶಾಸನಂ ಪ್ರಚೋದ್ಯ ದುರ್ಬಲಂ ತತ್ರ ಸತಾಂ ಪೀಡತಿ ಜಾರಕಃ. They override the law and attracted to others' property. They give 101 reasons to snatch others' property from the flexible persons, from the good people, and from the good people properties they snatch everything. To snatch the property, they give 101 reasons by using the negatives of law. ಅನ್ಯದ್ರವ್ಯೇಶು ಆಸಕ್ತಿ, ಬೇರೆಯವರ ದ್ರವ್ಯದಲ್ಲಿ, ಬೇರೆಯವರ ಹಣದಲ್ಲಿ, ಬೇರೆಯವರ ಆಸ್ತಿಯಲ್ಲಿ, ಬೇರೆಯವರ ಯಾವುದೇ ಸ್ವತ್ತಿನಲ್ಲಿ ಆಸಕ್ತಿ ಇರುವಂತಹ ಜನ ಶಾಸನದ ನಿಯಮವನ್ನು ಉಲ್ಲಂಘಿಸಿ ದುರ್ಬಲರನ್ನು ಪ್ರಚೋದಿಸಿ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಪಾಪ ಅವರಿಗೆ ಮೆಂಟಲ್ ವೀಕ್ ಮಾಡಿ ಸತಾಂ ಪೀಡತಿ ಜಾರಕಃ. ಇವರು ಎಷ್ಟು ಕೆಟ್ಟವರು ಅಂತಂದರೆ, ಯಾವುದೇ ರೀತಿಯಲ್ಲಿ ಒಳ್ಳೆಯವ್ರನ್ನ 100 ಸಲ ತಪ್ಪು ಅಂತ ಹೇಳಿ ಅವರನ್ನ ಪಾಪ ಪೀಡಿಸಿ ಅವರದಿದ್ದಂತಹ ಎಲ್ಲ ಆಸ್ತಿಗಳನ್ನು ನುಂಗಿ ನೆಕ್ಕಿ ನೀರು ಕುಡಿಯುತ್ತಾರೆ. ಜಾರಣಂ ಪರದೇಶೋಪಿ ಪ್ರಾರಬ್ಧಂ ನ ವಿಮುಚ್ಯತೆ ಸುಖದಾರಿದ್ರ್ಯಂ ಸರ್ವತ್ರ ವಿಧಿರ್ಬಾಧತಿ ದುಃಖಿತಂ. If you run outside the state, also your sin won't depart the pain, scarcity, vain, etc. The sin will trouble the unfortunate always. The sin will trouble the good people always. ಚಾರಣಂ ಪ್ರದೇಶೋಪಿ, ಬೇರೆ ದೇಶಕ್ಕೆ ಹೋದರೂ ಕೂಡ ಪ್ರಾರಬ್ಧಂನ ವಿಮುಚ್ಯತಿ, ಹಣೆ ಬರಹ ಬಿಡುವುದಿಲ್ಲ.
ದುಃಖ ದಾರಿದ್ರ್ಯಂ ಸರ್ವತ್ರ. ಎಲ್ಲಿ ಹೋದರೂ ದುಃಖ ದಾರಿದ್ರ್ಯ ಇದ್ದೇ ಇರುತ್ತೆ. ವಿಧಿರ್ಬಾಧತಿ ದುಃಖಿತಂ. ನೋವಾದವನಿಗೆ ಇನ್ನು ನೋವೇ ಆಗುತ್ತೆ ಹೊರತು ಸುಖ ಅಂತೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಊರು ಬಿಟ್ಟು ಊರಿಗೆ ಹೋಗ್ಬೋದಷ್ಟು ಬಿಟ್ಟರೆ ದುಃಖವನನ್ನು ಬಿಡುವುದಿಲ್ಲ. ಗಣಿತಾಧ್ಯಯನೇ ಯಾವತ್ ಪ್ರತಿಹಂತಂ ಪ್ರಚೋದಯಾತ್ ವಿದ್ಯಾರ್ಥಿ ನೈವ ಜಾನಾತಿ ಅಂತಮುಲ್ಲಂಘಿತೆ ಸತಿ. ಫಾರ್ ಎ ಸ್ಟೂಡೆಂಟ್ ಆಫ್ ಮ್ಯಾಥಮ್ಯಾಟಿಕ್ಸ್ we should not jump the steps. So we have to teach every step, whether it is small step or big step or whatever it is. If one step is missing, then the students cannot understand. ಗಣಿತಾಧ್ಯಯನೇ ಯಾವತ್ತು ಗಣಿತಾಧ್ಯಯನ ಮಾಡುವಾಗ ಪ್ರತಿ ಹಂತಂ ಪ್ರಚೋದಯಾತ್, ಪ್ರತಿ ಸ್ಟೇಜ್ ಪ್ರತಿ ಹಂತವನ್ನು ಕೂಡ ಪ್ರಬೋದಯಾತ್ ಹೇಳಿಕೊಡಬೇಕು. ಅದರ್ವೈಸ್ ವಿದ್ಯಾರ್ಥಿ ನೈವ ಜಾನಾತಿ, ಅಲ್ಲದಿದ್ದರೆ ವಿದ್ಯಾರ್ಥಿಗೆ ಅರ್ಥವಾಗುವುದಿಲ್ಲ. ಹಂತ ಮುಲ್ಲಂಘಿತೆ ಸತಿ, ಒಂದು ಸ್ಟೆಪ್ ನಾವು ಗೊತ್ತಿದೆಯಲ್ಲ ಬಿಡು ಅಂತ ಹಾರಿಸ್ಬಿಟ್ರೆ ಅವನಿಗೆ ಮುಂದಕ್ಕೆ ಏನೂ ಅರ್ಥವಾಗೋದಿಲ್ಲ. ಅದರಿಂದ ಗಣಿತದಲ್ಲಿ ಸೋಲುತ್ತಾರೆ. ಅಲ್ಪಜ್ಞಾನೇನ ಯಾ ವ್ಯಕ್ತಿ ಕುಕೃತ್ಯಂ ಕುರುತೆ ಸದಾ ದಂಡ ಪ್ರಹಾರೇ ಜಾಗೃತ್ಯ ರುಜುಮಾರ್ಗೇ ಪ್ರಜೀವತಿ. ಎ ಪರ್ಸನ್ ವಿಲ್ ಡೂ ಮಿಸ್ಟೇಕ್ ಆಲ್ವೇಸ್ ಡ್ಯೂ ಟು ignorance. Severe punishment will bring him to the right track. ಅಲ್ಪಜ್ಞಾನದಿಂದ ಯಾವುದಾದರೂ ವ್ಯಕ್ತಿಯು ಕುಕೃತ್ಯಂ ಕೆಟ್ಟ ಕೆಲಸವನ್ನು ಮಾಡುತ್ತಾನೆ. ಆದರೆ ದಂಡಪ್ರಹಾರೇ ಜಾಗೃತ್ಯ, ಸರಿಯಾಗಿ ಜೋರಾಗಿ ಒಂದು ಏಟು ಕೊಟ್ಟ ಅಂದರೆ ಆ ಏಟಿನ ಪ್ರಭೆ ಸುಮಾರು ವರ್ಷಗಳ ಕಾಲ ನೆನಪಿದ್ದು ರುಜುಮಾರ್ಗೇ ಪ್ರಜೀವತಿ, ಆಟೋಮ್ಯಾಟಿಕ್ಕಾಗಿ ಅವನು ಸರಿಯಾದ ದಾರಿಯಲ್ಲಿ ಹೋಗುತ್ತಾನೆ. ಅರಬ್ ದೇಶಗಳಲ್ಲಿ ತಪ್ಪು ಮಾಡಿದ ವ್ಯಕ್ತಿಯನ್ನು ರೋಡಿನ ಮಧ್ಯದಲ್ಲಿ ಹೊಡೆದು ಬಡಿದು ಅವನಿಗೆ ಜನ್ಮೇಪಿ ಆ ಥರ ತಪ್ಪು ಮಾಡಬಾರ್ದು ಹಾಗೆ ಮಾಡಿಬಿಡ್ತಾರೆ. ಆದ್ದರಿಂದ ಪೊಲೀಸರಿಗೆ ಅನುಕೂಲ ಆಗುತ್ತೆ. ಈ ಥರ ವ್ಯಕ್ತಿಗಳು ಆಟೋಮ್ಯಾಟಿಕ್ಕಾಗಿ ಅವ್ರು ನೋಡಿದಂಥ ವ್ಯಕ್ತಿಗಳು ಕೂಡ ಅಯ್ಯಪ್ಪ ಈ ಥರ ತಪ್ಪು ಮಾಡಬಾರ್ದು ಅಂತ ಪೊಲೀಸರಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ಅವ್ರ ಪಾಡ್ಗವ್ರು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಶಿಕ್ಷಕಸ್ಯ ಪ್ರಹಾರೇಣ ಜ್ಞಾನಂ ಲಭತೆ ನಿಶ್ಚಿತಂ. ಶಿಕ್ಷಕ ಸರಿಯಾಗಿ ತಪ್ಪು ಮಾಡಿದಾಗ ಮಾತ್ರ, ಸುಮ್ಮನೆ ಹೊಡೆಯೋದಲ್ಲ, ಪ್ರಹಾರ ಹೊಡಿಬೇಕು ಚೆನ್ನಾಗಿ. ಜ್ಞಾನಂ ಲಭತೆ ನಿಶ್ಚಿತಂ, ಹಾಗೆ ಮಾಡಿದಾಗ ಸರಿಯಾದ ಜ್ಞಾನ ಬರುತ್ತದೆ. ತತು ವಂಚಿತ ವಿದ್ಯಾರ್ಥಿ, ಸರಿಯಾಗಿ ಏಟು ತಿನ್ನದ ವಿದ್ಯಾರ್ಥಿ ಸಮಾಜೇನ ವಿದಂಡ್ಯತಿ. ಅಪ್ಪ ಅಮ್ಮ ಕಲಿಸದಿದ್ದರೆ ಸಮಾಜ ಬುದ್ಧಿ ಕಲಿಸುತ್ತೆ, ಪೊಲೀಸ್ನವ್ರ ಬುದ್ಧಿ ಕಲಿಸ್ತಾರೆ. ತತ್ ವಂಚಿತ ವಿದ್ಯಾರ್ಥಿ, ಗುರುಗಳ ಏಟಿನಿಂದ ತಪ್ಪಿಸಿಕೊಂಡಂಥ ವಿದ್ಯಾರ್ಥಿ ಸಮಾಜದಲ್ಲಿ ಏಟು ತಿಂದೇ ತಿನ್ನುತ್ತಾನೆ. ಆದ್ದರಿಂದ ಸಮಾಜದಲ್ಲಿ ಏಟು ತಿನ್ನೋ ಬದಲು ಗುರುಗಳ ಹತ್ರ ಏಟು ತಿಂದರೆ ಎಷ್ಟೋ ವಾಸಿ. ಟೀಚರ್ಸ್ ಲೈಟ್ ಬೀಟಿಂಗ್ ವಿಲ್ ಸರ್ಟನ್ಲಿ ಬ್ರಿಂಗ್ ನಾಲೆಡ್ಜ್ ಟು ಎ ಸ್ಟೂಡೆಂಟ್. ಇಫ್ ನಾಟ್ beating him, he will beaten up by the society tomorrow. Therefore, we should be extra careful. It is better to be punished by the teachers. ದುರಭ್ಯಾಸಾವೃತೆ ಛಾತ್ರೆ ಸದ್ಬೋಧಂ ಕುತ್ರ ಗಮ್ಯತೆ. ಪ್ರಾರಬ್ಧೇನ ದುರಭ್ಯಾಸಂ ಕರ್ಮ ಸದ್ಬುದ್ಧಿ ಕಾರಣಂ. When a student is already bad rooted, how can it be a straight line? Bad habits is due to past sins, and duties will lead to bad thinking only. ದುರಭ್ಯಾಸಾವೃತದಂತಹ ವಿದ್ಯಾರ್ಥಿಯು, ದುರಭ್ಯಾಸಾವೃತೆ ಛಾತ್ರೆ ವಿದ್ಯಾರ್ಥಿಯಲ್ಲಿ ಸದ್ಬೋಧಂ ಕುತ್ರ ಗಮ್ಯತೆ, ಎಲ್ಲಿ ಒಳ್ಳೆ ಬುದ್ಧಿ ಬರೋಕ್ಕೆ ಸಾಧ್ಯ? ಪ್ರಾರಬ್ಧೇನ ದುರಭ್ಯಾಸಂ, ಹುಟ್ಟಿನಿಂದಲೇ ಅವನಿಗೆ ಬಂದ್ಬಿಟ್ಟಿರುತ್ತೆ ದುರಭ್ಯಾಸ. ಕರ್ಮ ಸದ್ಬುದ್ಧಿ ಕಾರಣಂ, ಎಷ್ಟೇ ನೀವು ಅವನಿಗೆ ಹೇಳಿದ್ರೂ ಕೂಡ ಅವನ ಕರ್ಮ ಅವನು ಬಿಡದೇ ಇದ್ದಾಗ, ಅಥವಾ ಕೆಲವು ಸಲ ಬಂದರೂ ಬರ್ಬೋದು ಸದ್ಬುದ್ಧಿ ಕಾರಣಂ. ಆದರೆ ಸಾಮಾನ್ಯವಾಗಿ ಅವನಿಗೆ ಕರ್ಮವೇ ಅವನನ್ನು ಒಳ್ಳೆಯದು ಕೆಟ್ಟದು ಮಾಡುತ್ತೆ. ಬಿಟ್ಟರೆ ನೀನು ಯಾವುದೇ ಸದ್ಬೋಧನೆಯಿಂದ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಸುಜಲಾದೇವ ಸಾಮ್ರಾಜ್ಯಂ ವೃಕ್ಷಮೂಲೇನ ತಜ್ಜಲಂ ಪಂಚಭೂತಾವೃತ ಜೀವಿ ತದ್ವಿನಾ ಕಿಂ ಕರಿಷ್ಯತಿ. Kingdom flourish only due to good water source, and water is due to good treasure of trees. Life is filled with 5 elements like water, air, etc. And how to live without it?
ಜಲಾದೇವ ಸಾಮ್ರಾಜ್ಯಂ, ಒಳ್ಳೆಯ ನೀರಿನಿಂದ ಸಾಮ್ರಾಜ್ಯ ಕಟ್ಟಲು ಸಾಧ್ಯ. ಎಲ್ಲೆಲ್ಲಿ ಸಾಮ್ರಾಜ್ಯ ಬೆಳೆದಿದೆಯೋ ಅದರ ಪಕ್ಕದಲ್ಲಿ ನೀರಿನ ಸೆಲೆ ಇದ್ದೇ ಇರುತ್ತದೆ. ನೀರಿರಬೇಕಾದ್ರೆ ವೃಕ್ಷ ಮೂಲೇನ ತಜ್ಜಲಂ, ಜಲ ಇರಬೇಕಾದ್ರೆ ವೃಕ್ಷ ಮರಗಳು ಚೆನ್ನಾಗಿದ್ದರೆ ಮಳೆ ಬೆಳೆ ನಡೆಯುತ್ತೆ. ಪಂಚಭೂತ, ಭೂಮಿ, ಅಗ್ನಿ, ವಾಯು, ಆಕಾಶ, ಇವೆಲ್ಲ 5 ಪಂಚಭೂತಗಳಿಂದ ಆದ ದೇಹ. ಸತ್ತಾಗ ಪಂಚತ್ವಂ ಗತಃ ಅಂತಂದರೆ ಅಗ್ನಿ ಹೋಯಿತು, ಭೂಮಿ ಹೋಯಿತು, ವಾಯು ಹೋಯಿತು, ಒಟ್ಟಿನ ಸತ್ತದ ಅಂತ. ಪಂಚಭೂತಗಳು, ಪಂಚಭೂತಾವೃತ ಜೀವಿ ದೇಹ ಪಂಚಭೂತಗಳಿಂದ ಕೂಡಿದೆ. ಇರುವಾಗ ನೀರಿಲ್ಲದೆ, ಅಗ್ನಿ ಇಲ್ಲದೆ, ಆಕಾಶ ಇಲ್ಲದೆ ಹೇಗೆ ಬದುಕಕ್ಕೆ ಸಾಧ್ಯ? ತದ್ವಿನಾ ಕಿಂ ಕರಿಷ್ಯತಿ. ಜಾತಿಲಿಂಗಾದಿ ಪ್ರಾಬಲ್ಯಂ ದುರಾಡಳಿತ ಕಾರಣಂ, ರಾಜಕೀಯ ಪ್ರವೇಶಾಯ ಪತಂತಿ ರಾಜಗೌರವಂ. Misadministration is due to the bias of caste, grade, race, sex, age group, etc. Once they enter into the politics, once they serve as a politician, they get lifelong benefits even for the generations based on the bias or the caste. ಜಾತಿಲಿಂಗಾದಿ ಪ್ರಾಬಲ್ಯಂ, ಜಾತಿ ಲಿಂಗ ಇದರ ಪ್ರಾಬಲ್ಯದಿಂದ ದುರಾಡಳಿತವೇ ಆಗುತ್ತದೆ ಹೊರತು ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ. ಈ ಜಾತಿಯ ರಾಜಕೀಯ ಪ್ರವೇಶದಿಂದ ಪತಂತಿ ರಾಜನ ಪ್ರಭುತ್ವ, ಗೌರವ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ. ಜಾತಿಯ ಬದಲಾಗಿ ಅವನಿಗೆ ಯೋಗ್ಯತೆ ಇದೆಯಾ ಕೊಡಿ, ಸಂಸ್ಕಾರ ಇದೆಯಾ ಕೊಡಿ, 4 ಜನಕ್ಕೆ ಒಳ್ಳೇದು ಮಾಡ್ತಾನೆ ಅಂಥವ್ರಿಗೆ ಕೊಟ್ಟಾಗ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಸಹಾನುಭೂತಿ ಸರ್ವತ್ರ ನೋಪಯೋಗಿ ವಿಚಾರ್ಯತಾಂ, ಜೀವಿ ಸಂಕಷ್ಟ ಸಂದರ್ಭೆ ಕಾಕ ಪಿಕ ಪಿಕ. Compensatory ground is not good always in getting jobs. They do not realize the good and bad and show the color timely. So also kaka pika pika, crow is crow, cuckoo is cuckoo. ಸಹಾನುಭೂತಿ ಸರ್ವತ್ರ, ಎಲ್ಲ ಕಡೆಯಲ್ಲೂ ಕಾಂಪೆನ್ಸೇಟ್ರಿ, ಸಹಾನುಭೂತಿಯಿಂದ ಉದ್ಯೋಗ ಕೊಡುವುದು ಒಳ್ಳೆಯದಲ್ಲ. ನೋ ಉಪಯೋಗಿ, ಇದು ಒಳ್ಳೆಯದಲ್ಲ. ವಿಚಾರ ಮಾಡಿದರೆ ಇದು ಒಳ್ಳೆಯದಲ್ಲ. ಏಕೆಂದರೆ ಯಾವನಾದರೂ ತುಂಬ ಕಷ್ಟದಲ್ಲಿದ್ದಾಗ, ಜೀವಿ ಸಂಕಷ್ಟ ಸಂದರ್ಭೆ, ಜೀವಿಯು ಕಷ್ಟದಲ್ಲಿದ್ದಾಗ ಇವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಜ್ಞಾನವೂ ಇರೋದಿಲ್ಲ, ಹೇಳಿದ್ದು ಕೇಳೋದಿಲ್ಲ. ಕಾಕ ಪಿಕ ಪಿಕ, ಕಾಗೇನೆ ಕೋಗಿಲೆನೆ, ಇವ್ರ ಬುದ್ಧಿ ಇವರು ತೋರಿಸ್ತಾರೆ. ಇವರಿಂದ ಯಾವುದೇ ಲಾಭ ಆಗುವುದಿಲ್ಲ. ಕಷ್ಟ ಕಾಲದಲ್ಲಿದ್ದವರಿಗೆ ಇವರಿಂದ ಉಪಯೋಗವಿಲ್ಲ. ಆಲಸಿ ಅಲ್ಪಬುದ್ಧಿ ಇತ್ತು ಕಾರ್ಯಕಾಲೇ ಫಲಾಯತಿ, ತಮ್ ಅವಲಂಬಿತಂ ಕಾರ್ಯಂತೂ ಸಮೂಲಂಚ ವಿನಶ್ಯತಿ. Half-baked and lazy fellow will run away during the emergencies. We ruin if we mainly dependent on them. We ourselves ruin. We fail in our life if we dependent on them. ಆಲಸಿ ಅಲ್ಪ ಬುದ್ಧಿ ಇತ್ತು, ಆಲಸಿಯಾದವನು ಮತ್ತು ಬುದ್ಧಿ ಅರ್ಧಂಬರ್ಧ ತಿಳ್ಕೊಂಡಿದ್ದವನು ಕಾರ್ಯಕಾಲೇ ಫಲಾಯತಿ, ಟೈಮ್ ನೋಡಿ ಓಡಿ ಹೊರಟೋಗ್ತಾನೆ. ಇವನನ್ನು ನಂಬ್ಕೊಂಡಿದ್ದವರು ತಮ್ಮ ಅವಲಂಬಿತಂ ಕಾರ್ಯಂತು, ಇವನು ಕೆಲಸ ಮಾಡಿಕೊಡ್ತಾನೆ ಅಂತ ನಂಬ್ಕೊಂಡಿದ್ದವರು ಏನಾದ್ರು ಕಾಯ್ಕೊಂಡು ಕೂತಿದ್ರೆ ಸಮೂಲಂಚ ವಿನಶ್ಯತಿ, ಇವರಿಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗೋದಿಲ್ಲ. ಅವನೆಲ್ಲ ಓಡಿ ಹೊರಟೋಗಿರ್ತಾನೆ, ಇವನನ್ನು ನಂಬ್ಕೊಂಡು ಕೂತಿರ್ತಾನೆ. ಅದರಿಂದ ಎಚ್ಚರವಿರಬೇಕು. ಇಷ್ಟು ಹೊತ್ತು ಕೇಳಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ.